ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಏನೋ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ಮಧ್ಯೆ ಅಯೋಧ್ಯ ರಾಮ ಮಂದಿರ ರಾಮ ಮಂದಿರ ಕಟ್ಟುವ ವಿಚಾರದಲ್ಲಿ 31 ವರ್ಷಗಳ ಹಿಂದೆ ನಡೆದಂತಹ ಗಲಾಟೆ ವಿಚಾರವಾಗಿ ಈಗ ಸರ್ಕಾರ ಆ ಒಂದು ಕೇಸ್ಗಳನ್ನ ಮತ್ತೆ ಓಪನ್ ಮಾಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಹುಬ್ಬಳ್ಳಿಯ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿಲ್ಕಾಯಿ ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ಈಗ ಹಳೆ ಕೇಸನ್ನು ಮತ್ತೆ ಓಪನ್ ಮಾಡ್ತಾ ಇದ್ದಾರೆ, ಅದು ಇಂತಹ ಸಂದರ್ಭದಲ್ಲಿ ಸರ್ ನೋಡಿ, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಬಹಳ ಜಗಜ್ಜಾಹೀರಾಗೈತೆ. ಒಂದು ಯಾವುದಕ್ಕೂ ಕೂಡ ಹದ್ದು ಅಥವಾ ಮಿತಿ ಅನ್ನೋಂಥ ಕರೆದು, ಆದರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಪರಮೋಚ್ಚ ಅವಧಿಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಯಾವ 31 ವರ್ಷಗಳ ಹಳೆಯ ಕೇಸು ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಹಿಂದಿನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ 31 ವರ್ಷ ಆದಮೇಲೆ ಇವತ್ತು ನೀವು ಕೇಸನ್ನು ಓಪನ್ ಮಾಡಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸ, ಅದು ಇಡೀ ದೇಶ ಮತ್ತು ಜಗತ್ತು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭ ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಪ್ರತಿ ಮನೆಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಡ್ತಿದ್ದಾರೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಬೇಕಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಈ ರೀತಿ ತುಷ್ಟೀಕರಣ ನೀತಿ ಮಾಡುವ ಮುಖಾಂತರ 31 ವರ್ಷಗಳ ಹಳೆಯ ಕೇಸನ್ನು ತೆಗೆದು ಆ ಕಾರ್ಯಕರ್ತನ ಬಂಧನ ಮಾಡ್ತಾರೆ. ಏನು ಸಂದೇಶ ಕೂಡ ಕೊಂಡಿರಿ ಇವತ್ತು ಕಾಂಗ್ರೆಸ್ನವರು? ಅದೇ ಹುಬ್ಬಳ್ಳಿಯಲ್ಲಿ ಗಲಭೆ ನಡೆಸಿರ್ತಕ್ಕಂಥ ಅಲ್ಪಸಂಖ್ಯಾತರು, ಅವ್ರ ಬಗ್ಗೆ ನಿಮಗೆ ಭಾಳ ಕನಿಕರ ಇದೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಅಲ್ಲಿನ ಹಿಂದಿನ ವಿಧಾನ ಪರಿಷತ್ ಈಗಿನ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರಲ್ಲಿ ಏನು ಹೇಳ್ತಾರೆ, ಅವರೆಲ್ಲ ಅಮಾಯಕರಿದ್ದಾರೆ, ಅಮಾಯಕರು ಬಂಧನ ಆಗಬಾರ್ದು ಅಂತೇಳಿ. ಹಾಗಾದರೆ ಹಿಂದಿನ ಪೊಲೀಸ್ ಕಮಿಷನರ್ ಲಾಬುರಾಮ್ ಅವರಿದ್ದಾಗ ಅವ್ರ ಕಾರ್ ಮೇಲೆ ಹತ್ತಿ ಕುಣಿದಾಡಿ ಅದಕ್ಕೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡಿದ್ರು, ಸ್ಟೇಷನ್ ಕಬ್ಜಾ ಮಾಡಿದರು, ಅನೇಕ ಪೊಲೀಸರಿಗೆ ಹೊಡೆದ್ರು, ಅನೇಕ ದೇವಸ್ಥಾನಗಳಿಗೆ ಕಲ್ಲು ತೂರಾಟ ಮಾಡಿದರು. ಈ ರೀತಿಯಾದಂಥವ್ರನ್ನ ನೀವು ಅವ್ರನ್ನ ಅಮಾಯಕರನ್ನುವಂಥ ಹಣೆಪಟ್ಟಿ ಕಟ್ಟಿ ಬಿಡಿಸೋಕೆ ಪ್ರಯತ್ನ ಮಾಡಿದ್ರು. ಈಗಾಗಲೇ 35 ಮಂದಿ ಮನೆ ಬೇಲ್ ಆಯ್ತು. ಇಷ್ಟು ದಿವಸ ಯಾವ ಕಾರಣಕ್ಕೂ ಬೇಲ್ ಆಗಲಾರ್ದಂಥ ಬೇಲ್ ಮಾಡಿಸೋಂಥದ್ದು ಒಂದು ಕಡೆ ಮಾಡ್ತೀರಿ. 31 ವರ್ಷ ಹಿಂದಿನ ಕೇಸನ್ನು ತೆಗೆದು ಇಲ್ಲೇ ಬಂಧನ ಮಾಡಿಸ್ತಕ್ಕಂಥ ಕೆಲಸ. ಅಂದರೆ ಇವತ್ತು ಕಾಂಗ್ರೆಸ್ಸಿನ ನೀತಿ ಭಾಳ ಸ್ಪಷ್ಟವಾಗಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಬೇಕು, ಹಿಂದೂ ವಿರೋಧಿಗಳ ಕೃತ್ಯ ಏನಿದೆ ಅನ್ನುವಂಥದ್ದನ್ನು ಅವರು ನಿರಂತರವಾಗಿ ಜಾರಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಜನ ಇವತ್ತು ಇವನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸರಿಯಾದಂಥ ಸಂದರ್ಭದಲ್ಲಿ ತಕ್ಕ ಪಾಠವನ್ನು ಕಾಂಗ್ರೆಸ್ಸಿಗೆ ಕಲಿಸ್ತಾರೆ. ಇಲ್ಲೇನೋ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥ ಸಂದರ್ಭದಂದರೆ ಒಂದು ಗಲಾಟೆಗೆ ಒಂದು ಮುನ್ಸೂಚನೆ ಮಾಡಿಕೊಳ್ಳುವಂತಹ ಕೆಲಸಗಳಾಗುತ್ತೆ ಸರ್ ಅಂತ ನೋಡಿ. ನಾನು ನಿನ್ನೆ ಕೂಡ ಭಾಳ ಸ್ಪಷ್ಟ ಹೇಳಿದ್ದೀನಿ, ಈ ರೀತಿಯಾದಂಥ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ರಾಜ್ಯ, ಇಡೀ ಊರುಗಳಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಗಳು ಇದಕ್ಕೆ ಪೂರಕವಾಗಿ ನಡ್ಕೊಂಥ ಕೆಲಸ ಮಾಡಬೇಕಾಗಿರುತ್ತೆ. ಯಾವಾಗಲೂ ಕೂಡ ಕಾನೂನು ಕಟ್ಟೆಗಳನ್ನ ಸರಿಯಾಗಿ ಯುಟಿಲೈಸೇಷನ್ ಮಾಡುವಂಥ ಕೆಲಸ ಮಾಡಬೇಕು. ಆದರೆ ನೀವು ಈ ರೀತಿಯಾದಂಥ ಸಮಸ್ಯೆಗಳನ್ನು ಹುಟ್ಟಾಕಿದ್ರೆ ಮುಂದೆ ಏನಾದರೂ ರಾಜ್ಯದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರನೇ ಹೊಣೆಗಾರ ಆಗುತ್ತೆ ಹೊರತು ಇನ್ಯಾರೂ ಹೊಣೆಗಾರಲ್ಲ. ನೀವೇ ಇಡ್ತಕ್ಕಂಥ ಕೊಳ್ಳಿ ಅನ್ನುವಂಥದ್ದನ್ನು ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ಇದಿಷ್ಟು ಶಾಸಕ ಮಹೇಶ್ ತೆಂಗಿಲ್ಕಾಯಿ ಅವರ ಮಾತುಗಳು. ಈ ಬಗ್ಗೆ ಅಂದರೆ ಈ ಒಂದು ಹೋರಾಟದ ಬಗ್ಗೆ ನಾಳೆ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಜೊತೆ ಮಾತನಾಡಿ ನಮ್ಮ ಅಂತಿಮ ತೀರ್ಮಾನ ತಿಳಿಸುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವ್ ಜೊತೆಗೆ ವಿನೋದ್ ಪಡೋರು ಇಲ್ಲಿ ಬರ್ಬೇಕಿರೋಣ, ಮೈಸೂರು.